ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಕುಷ್ಟಗಿ ತಾಲೂಕು ಅದು ತುಂಬ ದೂರದಿಂದ ಎಲ್ಲ ಮಾಡೋಕ್ಕಾಗ್ತಲ್ಲ, ಜಸ್ಟ್ ಫೋನಲ್ಲೇ ಮಾಡಿ. ಇಲ್ಲಿ ಯಾರೋ ಇಲ್ಲಿ ಬಿಲ್ಡಿಂಗ್ ಅಂಥದ್ದು ನೋಡಿ ಪ್ರಕೃತಿ ಮಧ್ಯದಲ್ಲಿ. ಹೌದಾ, ಥ್ಯಾಂಕ್ ಯು ಅಣ್ಣ. ಹಾಂ ಸ್ನೇಹಿತರೆ, ಫಸ್ಟಿಗೆ ನಾವು ಬೆಟ್ಟದ ಭೈರೇಶ್ವರಗೆ ನಾನು ಒಂದ್ಸಲಿನೂ ಹೋಗಿಲ್ಲ, ಇದೇ ಫಸ್ಟ್ ಟೈಮು. ಬೆಟ್ಟದ ಭೈರೇಶ್ವರ ಅಂದರೆ ಲವ್ ಮಾಕ್ಟೇಲ್ 2 ಅಲ್ಲ 1 ಇದರಲ್ಲಿ ಫೇಮಸ್ ಆಗಿರುವಂಥ ಮೂವಿ ಸ್ಪಾಟು. ಮಳೆಗಾಲದಲ್ಲಿ ಸೂಪರಾಗಿರುತ್ತೆ. ಮಳೆ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಗೆ ಫುಲ್ ರೈನ್ ಲೈನರ್ಸ್ ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡೋಣ, ಮೊಬೈಲ್ ಒಂದು ಬಿಟ್ಟು ಇನ್ನೆಲ್ಲ ಕವರ್ ಮಾಡಿದ್ದೀನಿ. ಮಳೆ ಇದೆಯಲ್ಲೋ ಗೊತ್ತಿಲ್ಲ, ನೋಡುವ. ಸಮಯ ಬಂದ್ಬಿಟ್ಟು 3:15. ಒಂಥರ ಚೆನ್ನಾಗಿದೆ. ಗ್ರೂಪ್ ರೈಡಲ್ಲಿ ಹೋದಾಗ ಇನ್ನೊಂದು ಥರ ಮಜಾ, ಒಂದಿಬ್ಬರೇ ಹೋಗೋದೇ ಒಂಥರ ಮಜಾ. ಇದ್ರ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೋಬೋದು, ಫ್ರೀಡಮ್ ಇರುತ್ತೆ. ಯಾರು ಅದು ಆ ಕಂಫರ್ಟ್ ಬೇಕು ಈ ಕಂಫರ್ಟ್ ಬೇಕು ಅಂತಿರಲ್ಲ, ಆರಾಮಾಗಿ. ಅನ್ಪ್ಲ್ಯಾಂಡ್ ಅನ್ಪ್ಲ್ಯಾಂಡ್ ಎಲ್ಲ ಅನ್ಪ್ಲ್ಯಾಂಡಾಗಿ ಹೋಗಿದ್ದಕ್ಕೆ ಮಧ್ಯಾಹ್ನ ಒಂದು ಕಡೆ ಅನ್ನಪೂರ್ಣೇಶ್ವರಲ್ಲಿ ಒಳ್ಳೆ ಊಟ ಆಯಿತು. ಒಂದೊಂದು ಸಲ ಗ್ರೂಪ್ ರೈಡಲ್ಲಿ ಬರ್ತೀವಿ, ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೂ ಊಟ ಸಿಗೋಲ್ಲ, ಆ ಥರ ಆಗುತ್ತೆ. ಸೊ ಕಂಪನಿ ಮ್ಯಾಟರ್ಸ್. ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿಂದ ರೈಟು. ಏನಪ್ಪ ಟ್ರಾಫಿಕ್ ಮೂಡಿಗೆರೆಯಲ್ಲಿ. ಬಂದೆ, ಬನ್ನಿ. ನನಗೇನೋ ಒಂಥರ ಖುಷಿ ಏನಂದರೆ, ಈ ವಿಂಡ್ಶೀಲ್ಡ್ ಎಲ್ಲ ಬಿಚ್ಚಿಬಿಟ್ಟು ಈ ಮೊಬೈಲ್ ಹೋಲ್ಡರ್ ಹಾಕಿದ್ದೀನಲ್ಲ, ಹಳೇದು ನಮ್ಮ ಸೆಟಪ್ ನೆನಪಾಗ್ತಿದೆ. ಇದೇ ಥರ ಇತ್ತು ಮುಂಚೆ. ನೋಡಿ, ಇದೇ ಫೋನು, ಸೆಕೆಂಡ್ರಿ ಫೋನು. ಕೆಲವ್ರು ಹೇಳ್ತೀರ ಈಗ ಏನೋ ಜಿಯೋಮೆಟ್ರಿ ಹೋಗ್ಬಿಡುತ್ತೆ, ಕಾಂಪಾಸ್ ಹೋಗ್ಬಿಡುತ್ತೆ, ಫೋನ್ ಯೂಸ್ ಮಾಡಿಬಿಡಿ ಅಂತ. ಇದು ನಂದು ಸೆಕೆಂಡ್ರಿ ಫೋನ್. ಒಬ್ಬರು ಕಮೆಂಟ್ ಹಾಕಿದ್ರು, ಅದಕ್ಕೋಸ್ಕರ ಹೇಳಿದೆ. ಬರೀ ಮ್ಯಾಪ್ಗೊಂಥರ ಇಟ್ಕೊಂಡಿದ್ದೀನಿ, ಐಫೋನ್ ಯೂಸ್ ಮಾಡಲ್ಲ. ವರ್ತು. ಯಾವುದು ಅಂದರೆ, ನೀವೇನೋ ದೇವ್ರ ಮನೆಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದನ್ನು ಕವರ್ ಮಾಡಿ. ನೋಡಿ, ಇದೇ ದೇವ್ರ ಮನೆ ರೂಟು, ಅದೇ ರೋಡು ಬೆಟ್ಟದ ಭೈರೇಶ್ವರ. ಇನ್ನೊಂದು ಜಂಕ್ಷನ್ ಬಂದಮೇಲೆ ಲೆಫ್ಟ್ಗೆ ಹೋಗುತ್ತೆ ದೇವ್ರ ಮನೆ, ಇದು ರೈಟಿಗೆ ತೋರಿಸ್ತಾ ಇದೆ. ಸೊ ನೋಡೋಣ ಹೆಂಗಿದೆ ಅನ್ನೋದು. ಯಾಕಂದರೆ ಈ ರೋಡಲ್ಲಿ ನಾವು 4-5 ಸಲ ಬಂದಿರೋದಂಥ ರೋಡಂತೂ ಸೂಪರಾಗಿದೆ, ಅದರದ್ದೇನು ತೊಂದರೆ ಇಲ್ಲ. ಬಟ್ ಬೆಟ್ಟದ ದೇವಸ್ಥಾನದ ಹತ್ರ, ಬೆಟ್ಟದ ಭೈರೇಶ್ವರ ದೇವಸ್ಥಾನದ ಹತ್ರ ಸ್ವಲ್ಪ ರೋಡ್ ಕಿಟ್ಟಿದೆ ಅಂತ ಹೇಳ್ತಾರೆ, ನೋಡುವ. ಇಲ್ಲಿ ಮಳೆ ಬರೋ ಥರ ಇದೆ. ಅಯ್ಯೋ, ಮೊಬೈಲ್ ಬೇರೆ ಇಲ್ಲ ಫೋಟೋ ತೆಗೆಯೋಣ ಅಂದರೆ. ಇದ್ರೊಳಗಡೆ ಹಾಕ್ಬಿಟ್ಟೆ. ಇಲ್ಲಿ ನೋಡಿ ಸ್ನೇಹಿತರೆ, ಮಳೆ ಬಂದಿರೋ ಥರ ಇದೆ. ಮೂಡಿಗೆರೆಯಲ್ಲಿ ಮಳೆನೇ ಇಲ್ಲ. ಅದೇ ಸ್ಪೆಷಾಲಿಟಿ ದೇವ್ರ ಮನೆಯದು ರೂಟ್ನ ಒಂದು. ನಮ್ಮ ಮಳೆ ಸೀರೀಸ್ ಯಾರು ನೋಡಿಲ್ಲ ಅಂದರೆ ಇಲ್ಲ, ಐ ಬಟನಲ್ಲಿ ಬರ್ತಾ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ. ತುಂಬ ಚೆನ್ನಾಗಿತ್ತು. ಯಾಕಂದರೆ ಎಫರ್ಟ್ ತೊಗೊಂಡು ನಾನು ಅಡೋಬ್ ಪ್ರೀಮಿಯರ್ ಪ್ರೋ ಅಲ್ಲಿ ಅದೆಲ್ಲ ಎಡಿಟಿಂಗ್ ಮಾಡಿದ್ದೆ. ಆಮೇಲೆ ಕೆಲಸದ ಒತ್ತಡ, ಮನೇಲಿ ಮಗು ಇದ್ದಾನೆ, ಫ್ಯಾಮಿಲಿ ಮ್ಯಾನು, ಈಗ ಅಷ್ಟು ನಾನು ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ, ಜಸ್ಟ್ ಫೋನಲ್ಲೇ ಮಾಡೋದು. ಆ ಸೀರೀಸ್ ತುಂಬ ಎಫರ್ಟ್ ಹಾಕಿದ್ದೆ, ಮನ್ಸಾರ ಹೇಳ್ತಿದ್ದೀನಿ. ಚೆನ್ನಾಗಿತ್ತು, ನನಗೆ ಖುಷಿ ಆಯಿತು. ಬ್ಲಾಗರ್ಸ್ ಯಾರೇ ಆಗಲಿ, ಬೇರೆಯವ್ರಿಗೆ ಖುಷಿ ಆಗೋದ್ಕಿಂತ ಕೆಲವೊಂದು ಸಲ ಎಂಥ ದೊಡ್ಡ ಬ್ಲಾಗರ್ ಆದ್ರೂ ಒಂದು ಇದರಲ್ಲಿ ಬೋರ್ ಆಗಿಬಿಡುತ್ತೆ ಸಬ್ಸ್ಕ್ರೈಬರ್ಸ್ಗೆ. ಒಂದು ವೀಡಿಯೋ ನೋಡ್ಕೊಂಡು ಡಿಸೈಡ್ ಮಾಡಿಬಿಡ್ತಾರೆ. ಅದೇ ನಿಮ್ಗೆ ಯಾವತ್ತು ಖುಷಿ ಕೊಡುತ್ತಲ್ಲ, ಆ ವೀಡಿಯೋಲಿ ನೀವು ಗೆದ್ರಿ ಅಂತ ಅರ್ಥ. ವ್ಯೂ ಬರುತ್ತೆ ಇಲ್ವ, ಸೆಕೆಂಡ್ರಿ. ಸೋಫಾರ್ ತುಂಬ ಚೆನ್ನಾಗಿತ್ತು ರೋಡು. ಇದು ಬಂದ್ಬಿಟ್ಟು ದೇವರುಂದ ರೋಡ್ ಅಂತೆ. ದೇವರುಂದಾಗೆ ಹೋಗೋ ಯಾವುದೋ ವಿಲೇಜ್ ಇರಬೇಕು, ಆ ಕಡೆ ದೇವ್ರ ಮನೆ ರೂಟು. ಸಖತ್ತಾಗಿತ್ತು. ಈ ಸ್ಪಾಟ್ ಬಂದ್ಬಿಟ್ಟು ಲೋಕಲ್ ಅವ್ರಿಗೆ ಗೊತ್ತಿತ್ತು ಅಷ್ಟೇ ಸ್ನೇಹಿತರೆ. ಯಾವಾಗ ಈ ಲವ್ ಮಾಕ್ಟೇಲ್ ಮೂವಿ ಎಲ್ಲ ಬಂತಲ್ಲ, ಹೋಮ್ ಸ್ಟೇಗಳು ಸಿಕ್ಕಾಪಟ್ಟೆ ಓಪನ್ ಆಯಿತು. ಆಮೇಲೆ ಆ ಜಾಗದಲ್ಲಿ ಇನ್ಸ್ಟಾಗ್ರಾಮಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗೋಯ್ತು. ದೇವರ ಮನೆ ಅಷ್ಟೇ, ಬೆಟ್ಟದ ಭೈರೇಶ್ವರನ ಈಗ ಅಷ್ಟೇ ಫೇಮಸ್. ಹೋಮ್ ಸ್ಟೇಗಳು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ. ಮೂಡಿಗೆರೆ ಟು ಗೌಡಳ್ಳಿ ರೋಡ್. ನೋಡಿ, ಅಲ್ಲಿ ಮಳೆ ಇತ್ತು ದೇವ್ರ ಮನೆ ಸೈಡು. ಈ ದೇವರುಂದ ಸೈಡ್ ಒಂಚೂರು ಮಳೆ ಇಲ್ಲ. ಏನು ಡಿಜಿಟಲ್ ಡಿಸ್ಪ್ಲೇ LED ಕಾಡಾನೆಗಳು ಸಂಚರಿಸುತ್ತಿದೆ, ಗ್ರಾಮಸ್ಥರು ಹುಷಾರಾಗಿರಿ ಅಂತ.
ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ಹಾಗೆ ಡಿಜಿಟಲಲ್ಲಿ. ಈ ದೇವ್ರ ಮನೆ ಸುತ್ತಮುತ್ತ ಆನೆಗಳು ಓಡಾಡೋದು ಜಾಸ್ತಿ ಸ್ನೇಹಿತರೆ. ಅದೇ ಆನೆ ಚಾರ್ಮಾಡಿ ಐ ಥಿಂಕ್ 7th ಕ್ರಾಸಲ್ಲಿ ಒಂದು ಸಲ ಕಾಣಿಸುತ್ತೆ. ಓಹೋ ಏನಣ್ಣ ಎಲ್ಲ ಬೆಂಗಳೂರು ಗಾಡಿಗಳೇ. ಹ್ಞೂ ಇಲ್ಲಿ ಯಾರೋ ಬಿಲ್ಡಿಂಗ್ ಎಲ್ಲ ಎತ್ತವನೆ. ಅಬ್ಬಾ 10 ಕಿಲೋಮೀಟ್ರ್ ಬನ್ನಿ. ಏನು ಸ್ನೇಹಿತರೆ ವೆದರು ಈ ಕಡೆ ಯಪ್ಪ ಒಂಥರ ಖುಷಿ ಆಗ್ತಿದೆ. ಬರ್ತಾನಾ ಕತ್ಲೆ ಆಗ್ಬಿಡುತ್ತಲ್ಲ ಇಲ್ಲಿ ಬ್ರಿಡ್ಜಲ್ಲಿ ಹಾಕೋಣ. ಇಲ್ಲಿ ಯಾರೋ ಇಲ್ಲಿ ಬಿಲ್ಡಿಂಗ್ ಅಂಥದ್ದು ಎತ್ತವ್ ನೋಡಿ ಪ್ರಕೃತಿ ಮಧ್ಯದಲ್ಲಿ. ಅಯ್ಯೋ ಮೊಬೈಲ್ ಬೇರೆ. ಹಾಂ ಬೇಡ ಹೋಗೋಣ, ಬೇರೆ ಆನೆ ಬೇರೆ ಇದೆಯಂತೆ. ಹೌದು ಬನ್ನಿ ಹೋಗೋಣ. ಯಾರು ಇಲ್ಲಿ ಬಿಲ್ಡಿಂಗ್ ಕಟ್ಟಿರೋದು ಅಂತ ಆಶ್ಚರ್ಯ ನನಗೆ. ಈ ಥರ ಸ್ಕೂಲಾ ಕಾಲೇಜಾ ಮಸೀದಿನ ವಾಟ್ ಈಸ್ ದಿಸ್? ಎಲ್ಲಿ ಹುಲಿ ಸ್ನೇಹಿತರೆ ನೋಡಿ, ಇದೊಂದು ಅಡ್ವಾಂಟೇಜು ಕಾರ್ ಪ್ಲೇ ಇದ್ದರೆ. ಈಗ ಮೊಬೈಲ್ ಹಾಕ್ಕೊಂಡಿದ್ದೀನ, ಆಫ್ಲೈನಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ ಆಫ್ಲೈನಲ್ಲಿ ಮನೆಯಲ್ಲೇ ರೆಕಾರ್ಡ್ ಮಾಡ್ಕೋಬೇಕು. ADS ಅಥವಾ ವಾಸ್ ಇದ್ದಿದ್ರೆ ಏನಾಗುತ್ತೆ ಅಂದರೆ ನೀವು ಮ್ಯಾಪ್ ಹಾಕಿದ ತಕ್ಷಣ ಅದು ಡೆಸ್ಟಿನೇಷನ್ನ ಸೇವ್ ಮಾಡ್ಕೊಂಬಿಡುತ್ತೆ. ನೆಟ್ವರ್ಕ್ ಇಲ್ಲ ಅಂದರೂ ಆ ರೂಟ್ ತೋರಿಸುತ್ತೆ. ಬಟ್ ಇದಂಗೆ ಆಗ್ತಿಲ್ಲ. ಇಲ್ಲಿ ರೈಟ್ಗೆ ಹೋಗ್ಬೇಕು ಅಂತಿದೆ. ಲೆಟ್ಸಿ ಕೇಳೋಣ. ಬೆಟ್ಟದ ಭೈರೇಶ್ವರ 6. ಓಹೋ ಜಲಪಾತಗಳು. ಹಂಗೆ ಬನ್ನಿ, ನಾನು ಹೆಂಗೆ ಬಂದೆ ಹಂಗೆ ಬನ್ನಿ. ಏಕೆ ಸ್ಲೋ ಮಾಡಬೇಡಿ, ಆರಾಮಾಗಿ. ಏನು ಸ್ನೇಹಿತರೆ ಇದು ಹಿಂಗಿದೆ ಲೊಕೇಶನ್ನು, ಸೂಪರಾಗಿದೆ. ಒಂದೇ ಒಂದು ಭಯ ಆನೆದು. ಬಟ್ ಇಲ್ಲಿ ಹೋಮ್ ಸ್ಟೇಗಳು ಸಿಕ್ಕಾಪಟ್ಟೆ ಇದೆ. ಅವರೇ ಡೈಲಿ ಓಡಾಡ್ತಾರೆ ಅಂದಮೇಲೆ ನಾವ್ಯಾಕೆ ಎದುರ್ಕೊಳ್ಳೋದಲ್ವಾ, ಆರಾಮ ಹೋಗೋಣ. ಅಯ್ಯೋ ಆನೆಗಳಾದರೂ ಪರಿಚಯ ಆಗಿರ್ತವೆ. ಕೇರಳ ಸ್ಟೇಟ್ ಹೈವೇ ಗಾಡಿಗಳು ನೋಡಿ. ಈ ಕಡೆ ಆನೆಗಳು ಸರಿಯಿಲ್ಲ. ಇದು ರೋಡ್ ಚೆನ್ನಾಗಿದೆ ಅಣ್ಣ. ಹೌದಾ, ಸರಿ ಅಣ್ಣ. ಹೌದಾ, ಥ್ಯಾಂಕ್ ಯು ಅಣ್ಣ. ಹಾಂ ಓ ಅದೇ ದರ್ಶನ್, ಅಲ್ಲಿ ರೋಡ್ ಹಾಕಿದ್ರಲ್ಲ ಸಿಮೆಂಟು, ಅದು ಅಲ್ಲಿ ತನಕ ಮಾಡಿದ್ದಾರೆ ಹಾಗಾರೆ. ಲಾಸ್ಟ್ ಟೈಮು ಯಾರೋ ಒಂದು ವೀಡಿಯೋ ನೋಡಿದೆ ನಾನು, ಫುಲ್ಲು ಇಷ್ಟು ದಪ್ಪ ಕಲ್ಲುಗಳು. ಆ ರೋಡ್ ಹೋಯ್ತು ಈಗ ಹಾಗಾದ್ರೆ. ಅಲ್ಲಿ ರೈಟ್ ಹಾಕಿದ್ರಲ್ಲ ನಾನು ತುಂಬ ರೀಲ್ಗಳಲ್ಲಿ ನೋಡಿದ್ದೆ. ಹೋಗ್ಬೇಕು ಅಂತ ಹೋಗೋಕ್ಕಾಗಿಲ್ಲ. ಸ್ನೇಹಿತರೆ ನನಗೆ ಹೋಗೋಣ ಸ್ನೇಹಿತರೆ. ನನಗೆ ಈಗ ಒಂದು ಗೊತ್ತಾಗಿದ್ದು, ಈ ರೂಟು ಎತ್ತಿನ ಭುಜಕ್ಕೆ ಬರೀ 10 ಕಿಲೋಮೀಟ್ರು ಬೆಟ್ಟದ ಭೈರೇಶ್ವರದಿಂದ. ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟು. ಬಟ್ ನಾವು ಪ್ರಾಣಿಜರಿ ಆದಮೇಲೆ ಇದು ಟ್ರೆಕ್ ಮಾಡಿದಾಗ ಯಾವ ರೂಟಿಂದ ಬಂದ್ವಿ ಅಂತ ಒಂಚೂರು ನೆನಪಾಗ್ತಿಲ್ಲ. ಬಿಕಾಸ್ ಈ ಕಡೆ ನಾನು ಬಂದೇ ಇಲ್ಲ ಬೆಟ್ಟದ ಭೈರೇಶ್ವರ ರೂಟು. ಪ್ರತಿ ಸಲ ದೇವ್ರ ಮನೆ ಸ್ಟ್ರೈಟ್ ಹೋಗುತ್ತಲ್ಲ ಮೂಡಿಗೆರೆಯಿಂದ, ಆ ರೂಟಲ್ಲೇ ಬರ್ತಾಯಿದ್ವಿ. ಆಮೇಲೆ ವಾಪಸ್ ಬಣಕಲ್ ಕನೆಕ್ಟ್ ಆಗ್ಬಿಡ್ತಾಯಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಹೋಮ್ ಸ್ಟೇಗಳೆಲ್ಲ ಇಷ್ಟೊಂದಿದೆ. ನಾವು ಸುಮ್ಮನೆ ಮೂಡಿಗೆರೆಯಲ್ಲಿ ಮಾಡೋಕ್ಕಿಂತ ಇಲ್ಲೆಲ್ಲಾದರೂ ಹುಡ್ಕೋಬೋದಾಗಿತ್ತು, ಮಜಾ ಇರ್ತಿತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಗ್ರೂಪ್ ರೈಡ್ ಬಂದಾಗ ಈ ಕಡೆ ಸಜೆಸ್ಟ್ ಮಾಡ್ಕೊಂಡು ಬರೋಣ. ಮಳೆ ಇಲ್ಲ, ಬಟ್ ವೆದರ್ ಮಾತ್ರ ಸೂಪರಾಗಿದೆ. ಮಳೆ ಬಂದು ಹೋಗಿದೆ. ಬರ್ತಾ ದೇವ್ರ ಮನೆ ಕವರ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಆಗುಂಬೆ. ಓಕೆ ಸ್ನೇಹಿತರೆ, ಅದು ಮರಗುಂದ ಟೆಂಪಲ್ ರೂಟು. ಇದು ಎತ್ತಿನ ಭುಜ ಆ್ಯಂಡ್ ಬೆಟ್ಟದ ಭೈರೇಶ್ವರ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟು,
ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಮುಂಚೆ ಥರ ರೋಡ್ ಕೆಡ್ದಾಗಿಲ್ಲ ನಿಮ್ಗೆ. ಆಲ್ಮೋಸ್ಟು ಅಲ್ಲಿಂದ ಇಲ್ಲಿ ತನಕ ಒಳ್ಳೆ ಸಿಮೆಂಟಿಂಗ್ ರೋಡ್ ಇದೆ. ಬೆತ್ತಿನ ಭುಜ ತನಕನೂ ನಮ್ಮ ಬೆಟ್ಟದ ಭೈರೇಶ್ವರ ತನಕ ಯಾವುದೇ ಥರ ಆಫ್ ರೋಡಿಂಗ್ ಇಲ್ಲ. ಆರಾಮಾಗಿ ನೀವು ಕಪಲ್ಸು ಅಥವಾ ಫ್ಯಾಮಿಲಿ ಬರ್ತೀರಾದ್ರೂ ಕಾರಲ್ಲೂ ಬರ್ಬೋದು, ಅಷ್ಟು ಚೆನ್ನಾಗಿದೆ ರೋಡು. ಈಗ ಲೋಕಲ್ ಅವ್ರ ಹತ್ರ ಅದನ್ನೇ ಕನ್ಫರ್ಮ್ ಮಾಡ್ಕೊಂಡ್ವಿ. ಇಲ್ಲೊಂದು ಟೀ ಅಂಗಡಿ ಇದೆ, ಬರ್ತಾ ಟೀ ಕುಡಿಯೋಣ. ಇಲ್ಲಪ್ಪ ಇದೇ ರೂಟು. ಎತ್ತಿನ ಭುಜಕ್ಕೆ ಹೋಗ್ತೀರಾ? ಹತ್ಬೇಕದು 4 ಕಿಲೋಮೀಟ್ರ್ ಟ್ರಕ್ಕಿಂಗು. ಏನೂ ಕಾಣಿಸಲ್ಲ, ಡ್ರೋನ್ ಬಿಡ್ಬೇಕಷ್ಟೆ. ಅದು ಬರುತ್ತೋ ವಾಪಸ್ ಅನ್ನೋದು ಧೈರ್ಯ ಇಲ್ಲ. ಏನು ಗೊತ್ತಾಗಲ್ಲ, ಬರೀ ಅದು ಬಿಗಿನಿಂಗ್ ಸೇಮ್ ರಾಣಿಜೇರಿ ಥರ ಸ್ಟಾರ್ಟಿಂಗ್ ಸ್ಪಾಟು. ಅದೇ ಥರನೇ ಹೊಸದಾಗಿ ಮಾಡಿದ್ದಾರೆ ರೋಡನ್ನು ಮಾತ್ರ. ಇಲ್ಲಿಂದ ಆ್ಯಕ್ಚುಲಿ ಆಫ್ ರೋಡಿಂಗ್ ಇತ್ತು ಮುಂಚೆ, ಇಲ್ಲ ರೋಡ್ ಮಾಡಿದ್ದಾರೆ ಹೊಸದಾಗಿ. ಮಳೆ ಬಂದರೆ ಹರಿತಾ ಇರುತ್ತೆ ನೀರು ಅಲ್ಲಿ ತನಕ. ಅಚ್ಚೇ ಬೆಟ್ಟದ ಭೈರೇಶ್ವರ ಅದೇ ಎಲ್ಲ ಒಂದೇ. ಓಹೋ ಹೆಣ್ಮಗು ಏನಿಲ್ಲ ಇದು, ಇಲ್ಲೇ ಗಾಡಿ ಹಾಕ್ಬೇಕಾ? ಇದೇ ಇಷ್ಟೇನಾ? ಮೈ ಗಾಡ್, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಹಂಗೆ ಕಾಣಿಸೋದು. ಅಲ್ಲಿ ನಿಲ್ಸಿ, ಚಪ್ಪಲ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಕುಷ್ಟಗಿ ತಾಲೂಕು ಅದು. ತುಂಬ ದೂರದಿಂದ ಬಂದಿದ್ದೀರಾ? ಎಷ್ಟು ದಿನ ಇದ್ದೀರಾ? 2 ಡೇಸ್. ದೇವ್ರ ಮನೆ ಆಯಿತಾ? ಕ್ಲೋಸಾ? ನಾವು ಅದೇ ಹೋಗ್ಲೇಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಎಲ್ಲ ವೇಸ್ಟ್ ಅಲ್ಲ. ಓಕೆ ಬ್ರದರ್, ಸಿಗೋಣ, ಬಾಯ್. ಇಷ್ಟೊತ್ತಿನಲ್ಲಿ ಮೇಲ್ಗಡೆ ಹತ್ತಕ್ಕೆ ಬಿಡಲ್ವಂತೆ.